ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಹಕರು ಹೂಡಿಕೆದಾರರಿಗೆ ಚಿನ್ನ ಮತ್ತು ಬೆಳ್ಳಿ ಬಿಗ್ ಶಾಕ್ ಅನ್ನು ನೀಡ್ತಾ ಇದೆ. ಯುದ್ಧದ ಎಫೆಕ್ಟ್ ಇಂದಾಗಿ ಗೋಲ್ಡ್ ಚಿನ್ನ ರೇಟ್ ಏರಿಳಿತವನ್ನ ಕಾಣ್ತಾ ಇದೆ. 10 ಗ್ರಾಮ ಬಂಗಾರದ ದರ 1,55,000 ರೂಪಾಯಿ ಆಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಜಂಪ್ ಆಗಿದೆ. ಕೆಜಿ ಬೆಳ್ಳಿ ದರ 2,46,000 ರೂಪಾಯಿ ಆಗಿದೆ. ಸೊ ಈ ರೀತಿಯಾಗಿ ಏರಿಳಿತವನ್ನ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯನ್ನ ಕಾಣಬಹುದು ಎನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಹೂಡಿಕೆದಾರರಿಗೂ ಕೂಡ ಟೆನ್ಷನ್ ಆಗಿದೆ, ಗ್ರಾಹಕರಿಗೆ ಒಂದು ಕಡೆ ಗೊಂದಲ ಹೆಚ್ಚಾಗ್ತಾ ಇದೆ. ಖರೀದಿ ಮಾಡಬೇಕಾ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಗ್ರಾಹಕರಿಗೆ ಗೊಂದಲ ಆಗ್ತಾ ಇದೆ. ಹೂಡಿಕೆದಾರರು ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಈಗಾಗಲೇ ಇನ್ವೆಸ್ಟನ್ನು ಮಾಡಿ ಸಾಕಷ್ಟು ನಷ್ಟವನ್ನು ಹೊಂದಿದ್ದಾರೆ. ಯುದ್ಧದ ಎಫೆಕ್ಟಿಂದಾಗಿ ಈಗಾಗಲೇ 45-46 ದಿನಗಳು ಏನು ಆಗಿದೆ ಯುದ್ಧ ಶುರುವಾಗಿ, ಹತ್ತತ್ರ 50 ದಿನಕ್ಕೆ ಕಾಲಿಟ್ಟಿದೆ. ಸೊ ಈಗಿರಬೇಕಾದ್ರೆ ಯುದ್ಧದ ಎಫೆಕ್ಟಿಂದಾಗಿ ಚಿನ್ನ ಮತ್ತು ಬೆಳ್ಳಿ ದರಗಳ ಮೇಲೆ ಯಾರೆಲ್ಲ ಹೂಡಿಕೆ ಒಂದನ್ನು ಮಾಡಿರ್ತಾರೆ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಈಗಾಗಲೇ ಹೊಡೆತವನ್ನು ಅವರು ಅನುಭವಿಸಿದ್ದಾರೆ, ನಾಶವಾಗಿದೆ. ಮುಖ್ಯವಾಗಿ ಅವರು ಹಾಕಿದಂತಹ ಇನ್ವೆಸ್ಟ್ಗಳೆಲ್ಲ ಇಲ್ಲಿ ನಷ್ಟವಾಗಿದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಮಾಹಿತಿ ಇದೆ. ಅದರ ಜೊತೆಗೆ ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಳಿತ ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲೂ ಕೂಡ ಒಂದು ಕಡೆ ಗೊಂದಲ ಕೂಡ ಇರುತ್ತೆ. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಕಡೆ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಯಾಕೆಂತಂದರೆ ಇಂದಿನ ದಿನ ಇರುವಂತಹ ರೇಟು ಮುಂದಿನ ದಿನಗಳಲ್ಲಿ, ಅಂದರೆ ಇವತ್ತು ಇದ್ದಂತಹ ರೇಟು ನಾಳೆ ಇರುತ್ತಾ ಇಲ್ವಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರ್ತಾರೆ. ನಾಳೆ ಈ ಒಂದು ಚಿನ್ನ ಮತ್ತು ಬೆಳ್ಳಿ ದರ ಕಡಿಮೆ ಆದರೂ ಆಗ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗದವರು ಸಾಕಷ್ಟು ಜನ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಸೊ ಈಗಿರಬೇಕಾದ್ರೆ ಚಿನ್ನ ಮತ್ತು ಬೆಳ್ಳಿ ದರ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಒಂದು ಕಡೆ ಹೂಡಿಕೆದಾರರಿಗೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ಗ್ರಾಹಕರಿಗೂ ಕೂಡ ಗೊಂದಲ ಹೆಚ್ಚಾಗ್ತಾ ಇದೆ. ಈಗಾಗಲೇ ಶುಭ ಸಮಾರಂಭಗಳಿಗೆ ಆಗಿರ್ಬೋದು, ಎಲ್ಲ ಒಂದು ಫಂಕ್ಷನ್ಸ್ಗಳಿಗೆ ಗೋಲ್ಡ್ ಮತ್ತು ಸಿಲ್ವರನ್ನು ಖರೀದಿ ಮಾಡೋದಕ್ಕೆ ಜನ ಮುಂದಾಗ್ತಾ ಇರ್ತಾರೆ. ಅದರಲ್ಲೂ ಇದು ಬೇರೆ ಮದುವೆ ಸೀಸನ್ ಇರೋದ್ರಿಂದ ಸಾಕಷ್ಟು ಶುಭ ಸಮಾರಂಭಗಳು ನಡೀತಾ ಇರುತ್ತೆ. ಈ ಒಂದು ಹೊತ್ತಲ್ಲಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಿಗೂ ಕೂಡ ಒಂದು ಕಡೆ ಗೊಂದಲ. ಇನ್ನು ಮುಂದಿನ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಕಂಡರೂ ಕಾಣ್ಬೋದು, ಆವಾಗ ಖರೀದಿ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಗ್ರಾಹಕರು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಹೂಡಿಕೆದಾರರು ಈಗಾಗಲೇ ಏನೆಲ್ಲ ಇನ್ವೆಸ್ಟ್ ಮಾಡಿ ನಷ್ಟವನ್ನು ಅನುಭವಿಸಿದ್ದಾರೆ, ಅವ್ರಿಗೂ ಕೂಡ ಒಂದು ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ದಿಢೀರನೆ ಏರಿಕೆ ಆಗುತ್ತೆ, ದಿಢೀರನೆ ಇಳಿಕೆ ಆಗುತ್ತೆ. ಇದರಿಂದ ಗ್ರಾಹಕರು ಮತ್ತು ಹೂಡಿಕೆದಾರರು ಟೆನ್ಷನ್ನಲ್ಲಿದ್ದಾರೆ. ಇನ್ನು ಇವತ್ತಿಗೆ ಕೆಜಿ ಬೆಳ್ಳಿ ದರ 2,46,000 ರೂಪಾಯಿ ಆಗಿದೆ. ಸೊ ಈ ರೀತಿಯಾಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಕಳೆದ ವಾರಕ್ಕೆ ನಾವು ಕಂಪೇರ್ ಮಾಡೋದಾದರೆ ಈ ವಾರ ಕಂಟಿನ್ಯೂಸ್ ಆಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಕಳೆದ ಬಾರಿ ಏರಿಳಿತವನ್ನು ಕಾಣ್ತಾ ಇತ್ತು, ಆದರೆ ಈ ಬಾರಿ ಏರಿಕೆ ಒಂದನ್ನು ಮಾತ್ರ ಕಾಣ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.